ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಂಬ ಮೃದುವಾಗಿ ಸರಳವಾಗಿ ಅಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ರಾತ್ರಿ ಉಳಿದಿರ್ತಕ್ಕಂಥ ಒಂದು ಕಪ್ಪು ರೈಸನ್ನ ತಗೋತಾ ಇದ್ದೇನೆ. ಈ ರೈಸನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಪೇಸ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಬರೀ ಅನ್ನನ ನಾವು ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಅದು ಪೇಸ್ಟ್ ಆಗೋದಿಲ್ಲ. ಅದಕ್ಕೆ ನಾವು ಅರ್ಧ ಲೋಟ ಅಷ್ಟು ನೀರನ್ನು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾವು ಪೇಸ್ಟ್ ಮಾಡಿಕೊಂಡ್ರೆ ಅಕ್ಕಿ ರೊಟ್ಟಿ ತುಂಬ ಮೃದುವಾಗಿ ಬರುತ್ತೆ. ಇನ್ನೂ ತುಂಬ ನೀರು ಹಾಕ್ಕೊಂಡು ನೀರು ಥರ ಮಾಡ್ಕೋಬಾರ್ದು, ಅಕ್ಕಿ ರೊಟ್ಟಿ ಮೃದುವಾಗಿ ಬರೋದಿಲ್ಲ. ಈಗ ಈ ಪೇಸ್ಟನ್ನ ನಾನು ಒಂದು ಬೌಲ್ಗೆ ಹಾಕೋತಿದ್ದೀನಿ. ಈ ಅಕ್ಕಿ ರೊಟ್ಟಿ ಮಾಡೋವಾಗ ನಾವು ಯಾವುದೇ ಥರ ನೀರು ಸೇರಿಸ್ಕೊಳ್ಳೇಬಾರ್ದು. ಯಾಕಂದರೆ ನೀರು ಸೇರಿಸ್ಕೊಳ್ಳೋದ್ರಿಂದ ಅಕ್ಕಿ ರೊಟ್ಟಿ ಸಾಫ್ಟಾಗಿ ಬರೋದಿಲ್ಲ. ಈ ಪೇಸ್ಟಲ್ಲಿನೇ ನಾವು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ನಾವು ರೊಟ್ಟಿ ಮಾಡ್ಕೋಬೇಕು. ಈಗ ಇದಕ್ಕೆ ರುಚಿಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ನಾವು ಯಾವ ಕಪ್ಪಲ್ಲಿ ಅನ್ನನ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ನಾನು 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಅದಾದರೆ ಕರೆಕ್ಟ್ ಆಗುತ್ತೆ. ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಇದು 2ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ತುಂಬ ಮೃದುವಾಗಿ ಬರುತ್ತೆ. ಈಗ ನಾವು ಇದನ್ನು ಚೆನ್ನಾಗಿ 2 ನಿಮಿಷ ನಾದ್ಕೊಂಡಿದ್ದೀವಿ. ಬೆರಳಿಟ್ಟು ನೋಡಿದಾಗ ಬೆರಳು ಸ್ವಲ್ಪ ಒಳಗಡೆಗೆ ಹೋಗಬೇಕು. ಅಕ್ಕಿ ಹಿಟ್ಟು ಚೆನ್ನಾಗಿ ನಾದ್ಕೊಂಡಿದ್ವಿ. ಈಗ ಅಕ್ಕಿ ರೊಟ್ಟಿ ಲಟ್ಸೋಕ್ಕಿಂತ ಮುಂಚೆ ಹಂಚನ್ನ ನಾವು ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಈಗ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಯಾವುದೇ ಥರ ಎಣ್ಣೆ ಬೇಕಾಗಿಲ್ಲ. ಅಕ್ಕಿ ಹಿಟ್ಟನ್ನೇ ಸ್ವಲ್ಪ ನಾವು ಅದ್ರ ಮೇಲೆ ಚೆಲ್ಕೊಂಡ್ರೆ ಆಗುತ್ತೆ. ಈಗ ಇಲ್ಲಿ ಅಕ್ಕಿ ರೊಟ್ಟಿನ ನಾನು ಚಪಾತಿ ಥರ ಲಟ್ಸ್ಕೊಳ್ಳೋದಿಲ್ಲ. ಯಾಕಂದರೆ ನಾವು ಚಪಾತಿ ಥರ ತೆಳುವಾಗಿ ಲಟ್ಸ್ಕೊಂಡ್ರೆ ಅಕ್ಕಿ ರೊಟ್ಟಿ ಬೇಗ ಗಟ್ಟಿ ಆಗಿಬಿಡುತ್ತೆ. ಮೃದುವಾಗಿ ನಿಧಾನಕ್ಕೆ ಅದನ್ನು ಲಟ್ಸ್ಕೋಬೇಕು. ಈಗ ಲಟ್ಸ್ಕೊಂಡಿದ್ದೀನಿ. ಇದು ನಮಗೆ ರೊಟ್ಟಿ ರೌಂಡ್ ಶೇಪ್ ಬೇಕು ಅಂತಂದರೆ ಒಂದು ಪ್ಲೇಟ್ನ ಬಳಸ್ಕೊಂಡು ಎಡ್ಜಸ್ಸಲ್ಲಿರುವಂಥದ್ದನ್ನು ಎಕ್ಸ್ಟ್ರಾ ಅಕ್ಕಿ ಹಿಟ್ಟನ್ನೆಲ್ಲ ನಾವು ತೆಗಿಬೇಕಾಗತ್ತೆ. ಈಗ ನಮಗೆ ಒಂದು ರೌಂಡ್ ಶೇಪ್ ಆಗಿರೋಂಥ ಅಕ್ಕಿ ರೊಟ್ಟಿ ಸಿಗುತ್ತೆ. ನೋಡಿ ಎಷ್ಟು ರೌಂಡಾಗಿ ಚೆನ್ನಾಗಿ ಬಂದಿರುತ್ತೆ ಮತ್ತು ತುಂಬ ಸಾಫ್ಟಾಗಿ ಇರುತ್ತೆ. ಈಗ ನಾವು ರೊಟ್ಟಿ ಲಟ್ಸ್ಕೊಳ್ಳೋಕ್ಕಿಂತ ಮುಂಚೆ ಹಂಚನ್ನ ನಾವು ಬಿಸಿ ಮಾಡಿದ್ವಲ್ಲ ಅದು ಬಿಸಿ ಆಗಿದೆ. ಈಗ ರೊಟ್ಟಿನ ಹಾಕ್ಕೊಳ್ತಾ ಇದ್ದೇನೆ. ಈ ರೊಟ್ಟಿ ನಾವು ಬೇಯಿಸುವಾಗ ಯಾವುದೇ ಥರ ಎಣ್ಣೆ ಅಥವಾ ನೀರು ಬಳಸೋ ಅವಶ್ಯಕತೆ ಇಲ್ಲ. ಉರಿನ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೊಟ್ಟಿನ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಚಪಾತಿ ಥರ ನಾವು ಬೇಯಿಸ್ಕೊಳ್ಳೋಕೆ ಹೋದರೆ ಒಳಗಡೆ ಅಕ್ಕಿ ರೊಟ್ಟಿ ಬೇಯೋದಿಲ್ಲ. ಒಳಗಡೆ ಎಲ್ಲ ಮೆತ್ತಗೆ ಹಾಗೆ ಇರುತ್ತೆ. ಮೇಲೆ ಪದರ ಮಾತ್ರ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದನ್ನು ನಾವು 1 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಸೊ ನಾವು ಬೇಯಿಸ್ಕೊತಿರ್ಬೇಕಾದ್ರೇ ಅದು ಚಪಾತಿ ಥರ ಉಬ್ಬುತ್ತೆ. ಆವಾಗ ನಾವು ಈಗ ಚಪಾತಿ ಥರ ಉಬ್ತಾ ಇದ್ದಾಗ 2 ಕಡೆಯೂ ನಿಧಾನಕ್ಕೆ ನಾವು ಬೇಯಿಸ್ಕೋಬೇಕಾಗತ್ತೆ. ಈ ಫ್ಲೇವ್ ಅಂದರೆ ಈ ಕಲರ್ ಬಂದರೆ ಗೋಲ್ಡನ್ ಕಲರ್ ಬಂದರೆ ಅಕ್ಕಿ ರೊಟ್ಟಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಇದನ್ನು ನಾನು ಮತ್ತೊಮ್ಮೆ ಇನ್ನೊಂದು ಸೈಡ್ ಬೇಯಿಸ್ಕೊಂಡು ಇದನ್ನು ಇನ್ನೊಂದು ಪ್ಲೇಟ್ಗೆ ತಗೊಳ್ತೀನಿ. ಈಗ ಇನ್ನೊಂದು ಅಕ್ಕಿ ರೊಟ್ಟಿನ ಹಾಕ್ಕೊಂಡು ಅದನ್ನು ಸಹ ನಾವು ಇದೇ ಥರ 2 ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಥರ ಎಣ್ಣೆ ಅವಶ್ಯಕತೆ ಇರೋದಿಲ್ಲ. ಸೊ ನಾವು ಅದ್ರ ಮೇಲೆ ನೀರು ಸಹ ಹಾಕಬೇಕು ಆ ಥರ ಏನೂ ಇರೋದಿಲ್ಲ. ನೀವು ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅಕ್ಕಿ ರೊಟ್ಟಿನ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಗೋಲ್ಡನ್ ಕಲರ್ ಬಂದಿದೆ ಅಕ್ಕಿ ರೊಟ್ಟಿ. ಈಗ 2 ಅಕ್ಕಿ ರೊಟ್ಟಿನೂ ಬೆಂದಿದೆ. ಈಗ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ. ಈಗ ನಾನು ಇದನ್ನು ಮುರಿತಿದ್ದೀನಿ. ರೊಟ್ಟಿನ ಎಷ್ಟು ಸಾಫ್ಟಾಗಿದೆ ನೋಡಿ. ಇದನ್ನು ನೀವು ಚಿಕನ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ತುಂಬ ಥರದ ಅಕ್ಕಿ ರೊಟ್ಟಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಥ್ಯಾಂಕ್ ಯು.